ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಇನ್ನೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಜೊತೆ ಬಂದಿದ್ದೀನಿ. ತುಂಬ ಈಸಿ ಇದೆ ಮತ್ತು ತುಂಬ ಡಿಫ್ರೆಂಟ್ ಆಗಿದೆ. ಸೊ ನೋಡಿ, ಇದಕ್ಕೆ ನಾನು ನೀಡಲ್ ಬಂದುಬಿಟ್ಟು 10 ನಂಬರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು ನಾನು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ಸೊ ನೀವು ಕಮಲ್ ಕಡಾಯಿ ಥ್ರೆಡ್ ಇಲ್ಲ ಅಂದರೆ ಮಾಮೂಲಿ ನೀವು ಸಿಲ್ಕ್ ಥ್ರೆಡ್ಡನ್ನೇ 6 ಎಳೆ ದಾರ ಮಾಡಿ ತೊಗೊಳ್ಬೋದು. ಓಕೆ, ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೆ. ನೋಡಿ, ಇವಾಗ ಈ ಡಿಸೈನು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನೀವು ಫಸ್ಟು ಸ್ಯಾರಿಗೆ ಸ್ಟಾರ್ಟ್ ಮಾಡುವಾಗ ಸ್ಯಾರಿಗೆ ಫಸ್ಟ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ ಹಾಕಿ. ನೆಕ್ಸ್ಟು ಒಂದು ಚೈನ್ ಹಾಕ್ಕೋಬೇಕು. ಆ ಒಂದು ಚೈನ್ ಗ್ಯಾಪ್ ನೋಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಸಿಂಗಲ್ ಚೈನ್, ಮತ್ತು ಒಂದು ಸಿಂಗಲ್ ಲಾಕ್, ಒಂದು ಸಿಂಗಲ್ ಚೈನ್, ಮತ್ತು ಒಂದು ಸಿಂಗಲ್ ಕ್ರೋಶ ಸ್ಯಾರಿಗೆ. ನೋಡಿ, ಇದೇ ರೀತಿ ಟೋಟಲ್ಲು 6 ಸಿಂಗಲ್ ಕ್ರೋಶ ಹಾಕೋಬೇಕಾಗತ್ತೆ. ಓಕೆ, 1 2 3 4 5 6 ಆದರೆ ಇಲ್ಲಿ ನಾನು ಒಂದು ಚೈನು ಗ್ಯಾಪ್ ಬೇಕಾಗತ್ತೆ ನನಗಿಲ್ಲಿ. ಈ ಚೈನು ಒಂದು ಡಿಸೈನಿಂದ ಇನ್ನೊಂದು ಡಿಸೈನಿಗೆ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಸಾರಿ, ನೋಡಿ 1 2 3 4 5 6. ಓಕೆ, ಇಲ್ಲಿ ತನಕ ಬರುತ್ತೆ. ಸೊ ನೀವಿಷ್ಟು 6 ಚೈನ್ ಆದಮೇಲೆ 6 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ 1 2 3 4 5 6 7 8 ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು 1 2 3 4 ಚೈನಿಗೆ ಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ. ಇವಾಗ ಇಲ್ಲೊಂದು ರಿಂಗ್ ರೆಡಿ ಆಗುತ್ತೆ. ಓಕೆ, ಸೊ ಈ 4 ಚೈನಿಂದೊಂದು ರಿಂಗ್ ರೆಡಿ ಆಗುತ್ತೆ. ಸೊ ನೀವು ಇಲ್ಲಿಂದ ಇವಾಗ 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಇವಾಗ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಒಂದು ಲೈನು. ಸೊ ಈ ರಿಂಗಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಈ ರೀತಿ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದೇ ರಿಂಗಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 1 2 ಚೈನ್ ಹಾಕ್ಕೊಳ್ಳಿ, ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದೇ ರಿಂಗಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 2 ಚೈನ್, ಮತ್ತೊಂದು ಡಬಲ್ ಕ್ರೋಶ. ಓಕೆ, ಟೋಟಲು 1 2 3 4 ಸ್ಟೆಪ್ ಆಯಿತು. ಸೊ ಇವಾಗ ನೀವು 4 ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಬ್ಯಾಕ್ ಸೈಡ್ ನೀವು ಡಿಸೈನ್ ಹೀಗೆ ಟರ್ನ್ ಮಾಡಿಕೊಂಡು ಹೀಗೆ ಇಲ್ಲಿ ಬಂದುಬಿಟ್ಟು ನೀವು 1 2 3 4 5 6 ಈ 6ನೇ ಚೈನಲ್ಲಿ ಬಂದು ಲಾಸ್ಟು ನೀವು ಅಂದರೆ ಫಸ್ಟು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಚೈನ್ ಆಗಿರುತ್ತೆ ಇದು. ಓಕೆ, ಇಲ್ಲಿ ಬಂದುಬಿಟ್ಟು ನೀವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟು ಡಿಸೈನ್ ಫ್ರಂಟ್ ಮಾಡ್ಕೊಳ್ಳಿ, ಟರ್ನ್ ಮಾಡಿಕೊಂಡು ಡೈರೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಪ್ಲೇಸ್ ಇದೆಯಲ್ವಾ, ಈ ಫಸ್ಟು ಪ್ಲೇಸಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ 1
ಟೂ ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ 3 ಡಬಲ್ ಕ್ರೋಶ ಮಾಡ್ಕೊಳ್ಳಿ. 1 2 3 ಡಬಲ್ ಕ್ರೋಶ ಆದಮೇಲೆ ಇದು ಒಂದೇ ಪ್ಲೇಸಲ್ಲೇ ಮಾಡಬೇಕು, ಇದೇ ಗ್ಯಾಪಲ್ಲಿ. ನೆಕ್ಸ್ಟು 1 2 ಚೈನ್ ಹಾಕಿ ಇದೇ ಪ್ಲೇಸಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡಿ ಈ ಪೆಟಲ್ನ ಕ್ಲೋಸ್ ಮಾಡಬೇಕು. ನೋಡಿ, ಒಂದು ಪೆಟಲ್ ರೆಡಿ ಆಯಿತು. ಈ ರೀತಿ ತುಂಬ ಈಸಿ ಇದೆ. ಸೊ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ನೀವು ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಸೇಮ್ ಇಲ್ಲಿ ಈಗ ಮಾಡಿದ್ರೆ ಹಾಗೆ 1 2 ಚೈನ್ ಹಾಕ್ಕೊಂಡು ಮತ್ತು ಇದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಮಾಡ್ಕೊಳ್ಳಿ. 1 2 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 ಚೈನ್ ಹಾಕಿ ಇದೇ ಪ್ಲೇಸಲ್ಲಿ ಬಂದು ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ ಮಾಡಿ. ಓಕೆ, ಸೊ ನೀವು ಮತ್ತೆ ನೆಕ್ಸ್ಟ್ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ 1 2 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಏನು ಚೇಂಜಸ್ ಇಲ್ಲ, ಆಚೆಗೆ ಹೇಗೆ ಮಾಡಿದ್ರೋ ಹಾಗೇನೆ. 2 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 ಚೈನ್ ಹಾಕಿ ಇಲ್ಲಿ ಡಿಸೈನ್ನ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಲಾಸ್ಟ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಫಸ್ಟು, ಆಮೇಲೆ 2 ಚೈನ್ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ. ಡಬಲ್ ಕ್ರೋಶ 3 ಹಾಕ್ಕೊಳ್ಳಿ. 2 3 ಡಬಲ್ ಕ್ರೋಶ ಆದಮೇಲೆ 1 2 ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಯಿತು ಪೂರ್ತಿ. ಸೊ ಇವಾಗ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಈ ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ಲೈನ್ ಇದೆಯಲ್ಲ 4 ಚೈನ್ ಹಾಕಿರೋ ಗ್ಯಾಪು, ಇಲ್ಲಿ ಸಹ 4 ಅಥವಾ 5 1 2 3 4 4 ಆದರೆ 4, 5 ಆದರೆ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಸಿಂಗಲ್ ಕ್ರೋಶ ಹಾಕ್ಕೊಂಡು ಆಮೇಲೆ ನೀವು ಬಂದು ಬಟ್ಟೆಗೆ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಸೊ ನೋಡಿ ಡಿಸೈನ್ ತುಂಬ ಅಂದರೆ ತುಂಬ ಈಸಿ ಇದೆ, ಬಟ್ ಏನೋ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ ಹೀಗೆ. ಸೊ ನೀವು ಟ್ರೈ ಮಾಡಿ, ಈಸಿ ಇದೆ. ನೆಕ್ಸ್ಟ್ ನೀವು ಮಾಮೂಲಿ ಈ ರೀತಿ ಗ್ಯಾಪ್ ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ಗ್ಯಾಪ್ ಅಷ್ಟೇ ಬಿಟ್ಟಿದ್ದೀನಿ. ನೀವು ಗ್ಯಾಪ್ ಕೊಡದೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಹತ್ರದಲ್ಲಿ ಹೀಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ನನಗನ್ಸುತ್ತೆ ಇದು ಒಂದು ಸಿಂಗಲ್ ಗ್ಯಾಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ರೀತಿ ನಿಮ್ಮ ಗ್ಯಾಪ್ ಎಷ್ಟು ಬೇಕಷ್ಟು ಬಿಟ್ಕೊಳ್ಬೇಕು. ನೆಕ್ಸ್ಟ್ ಆಮೇಲೆ ಚೈನ್ಗಳು ಎಷ್ಟು ಬೇಕು ಹಾಕ್ಕೊಳ್ಳಿ. ಇಲ್ಲೇನಿಲ್ಲ, ಸಿಂಗಲ್ ಚೈನ್ ಹಾಕ್ಕೊಳ್ಳೋದು, ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳೋದು ಮತ್ತು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು. ಸೊ ಇಲ್ಲಿಂದ ಇಲ್ಲಿಗೆ ಒಟ್ಟು 6 ಚೈನ್ಗಳು ಸಿಂಗಲ್ ಕ್ರೋಶ ಬರುತ್ತೆ. ಸೊ ಅಷ್ಟು ಹಾಕ್ಕೊಂಡು ನೀವು ಡಿಸೈನ್ನ ಟ್ರೈ ಮಾಡಿ.
ಇಷ್ಟ ಆಯಿತು ಅಂದ್ಕೋತೀನಿ. ನೋಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಈಸಿ ಇದೆ ನೋಡಿ, ಡಿಫ್ರೆಂಟಾಗೂ ಇದೆ. ಟ್ರೈ ಮಾಡಿ, ಸ್ಯಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಕಲರ್ ಬೇಕಂದರೆ ಡಬಲ್ ಕಲರಲ್ಲೂ ಮಾಡ್ಕೊಬೋದು ನೀವು. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.